ಈ ಒಂದು ಡೆವಿಲ್ ಫೈಲ್ಸ್ ನಲ್ಲಿ ಸಾಕಷ್ಟು ಗಣ್ಯಾತಿ ಗಣ್ಯರ ಹೆಸರು. ಗಣ್ಯಾತಿ ಗಣ್ಯರು ಅಂದ್ರೆ ನಾವೆಲ್ಲೋ ಭಾರತ ದೇಶದ ಬಗ್ಗೆ ಓವರಾಲ್ ಆಗಿ ಮಾತನಾಡ್ತಾ ಇದ್ದೀವಿ ಅಂತ ಅಲ್ಲ. ಗಣ್ಯಾತಿ ಗಣ್ಯರು ಅಂತಂದ್ರೆ ನಮ್ಮ ಕರ್ನಾಟಕದ ಗಣ್ಯಾತಿ ಗಣ್ಯರ ಹೆಸರಿದೆ. ಹಾಗಾದ್ರೆ ಯಾರು ಆ ಗಣ್ಯಾತಿ ಗಣ್ಯರು? ಈ ಒಂದು ಡೆವಿಲ್ ಫೈಲ್ಸ್ ನಲ್ಲಿ ಅವರ ಹೆಸರು ಯಾಕೆ ಬಂತು? ಮೊದಲಿಗೆ ಅದನ್ನ ನೋಡೋಣ. ಅದಾದ ನಂತರ ಈ ಒಂದು ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಯಾಕೆಂತಂದ್ರೆ ಸಾಕಷ್ಟು ಗಣ್ಯಾತಿ ಗಣ್ಯರ ಹೆಸರಿದೆ. ಅದು ಮೊದಲು ಗೊತ್ತಾಗ್ಬೇಕಲ್ಲ ಯಾರ್ಯಾರು ಆ ಗಣ್ಯಾತಿ ಗಣ್ಯರು ಅಂತ. ಮೊದಲಿಗೆ ಅದನ್ನು ನಾವು ನೋಡ್ತಾ ಹೋಗೋಣ. ನೀವು ಕೂಡ ಗಮನಿಸ್ತಾ ಇದ್ದೀರಾ, DK ರವಿ ಅವರ ಸೂಸೈಡ್ ಕೇಸ್ ಆಗಿರಬಹುದು, ಗಣಪತಿ ಅವರ ಕೇಸ್ ಆಗಿರಬಹುದು, CJ ರಾಯ್ ಇತ್ತೀಚೆಗೆ ನಡೆದಂತಹ ಪ್ರಕರಣ, ಇನ್ನು ವಾಲ್ಮೀಕಿ ಕೇಸ್, ಚಂದ್ರಶೇಖರ್ ಅವರು ಸಾವನ್ನಪ್ಪಿದ್ರು, IMA ಹಗರಣ, ಸಂಜನಾ ಡ್ರಗ್ಸ್ ಕೇಸ್ ಆಗಿರಬಹುದು, ಬಹಳ ಒಂದು ಹಲ್ಚಲ್ ಸೃಷ್ಟಿ ಮಾಡಿತು ಈ ಎಲ್ಲಾ ಪ್ರಕರಣಗಳು. ನಮ್ಮ ಡೆವಿಲ್ ಫೈಲ್ಸ್ ನಲ್ಲಿ ಇಷ್ಟೂ ಪ್ರಕರಣಗಳಿದಾವೆ. ಇನ್ನು ಮೂಡಾ ಕೇಸ್, ಸಿದ್ದರಾಮಯ್ಯ ಅವರ ಮೂಡಾ ಕೇಸ್, ಇನ್ನು KN ರಾಜಣ್ಣ ಅವರು ಒಂದು ಹನಿ ಟ್ರಾಪ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ಆ ಒಂದು ಪ್ರಕರಣ, IPS ರಾಮಚಂದ್ರ ರಾವ್ ಅವರ ಕೇಸ್ ಆಗಿರಬಹುದು. ಸಾಕಷ್ಟು ಪ್ರಕರಣಗಳಿದಾವೆ ಈ ಒಂದು ಡೆವಿಲ್ ಫೈಲ್ಸ್ ನಲ್ಲಿ. ಅದೆಲ್ಲವನ್ನು ಕೂಡ ನಾವು ಮಾತನಾಡ್ತಾ ಹೋಗೋಣ. ಯಾಕೆಂತಂದ್ರೆ ಕೇವಲ 1-2 ಪ್ರಕರಣ ಅಲ್ಲ, ಸಾಕಷ್ಟು ಪ್ರಕರಣಗಳಿದ್ದಾವೆ. ಇನ್ನು ನಾಗೇಂದ್ರ ಅವರ ಹಗರಣ, ತಿಮ್ಮಾಪುರ ಅವರ ಹಗರಣ, ಕಮಲಾಕರ್ ಭಟ್ ಅವರ ಕೇಸ್ ಆಗಿರ್ಬೋದು. ಇತ್ತೀಚೆಗೆ ಬಹಳ ಸೌಂಡ್ ಮಾಡ್ತು ಕಮಲಾಕರ್ ಭಟ್ ಅವರ ಒಂದು ಪ್ರಕರಣ. ಆ ಒಂದು ಪ್ರಕರಣದ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತಾ ಹೋಗೋಣ. ಇನ್ನು ಮುರುಘಾಶ್ರೀಗಳ ಕೇಸ್ ಒಂದು ಬಹಳ ಒಂದು ಬೇಸರದ ಸಂಗತಿ. ಈ ಒಂದು ಪ್ರಕರಣ ಮಾತನಾಡಲಿಕ್ಕೆ ನಮಗೆ ಬೇಜಾರಾಗುತ್ತೆ, ಅಂತಹ ಪ್ರಕರಣ ಇದು. ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು. ಇನ್ನು ಪ್ರಜ್ವಲ್ ರೇವಣ್ಣ ಅವರ ಕೇಸ್, ಬಹಳ ಒಂದು ಸೌಂಡ್ ಮಾಡಿದಂತಹ ಕೇಸ್ ಅದು, ಪ್ರಜ್ವಲ್ ರೇವಣ್ಣ ಅವರ ಕೇಸ್. ಅದರ ಬಗ್ಗೆ ಕೂಡ ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಇನ್ನು ಮುನಿರತ್ನ ಅವರ ಕೇಸ್ ಆಗಿರಬಹುದು, ಯಡಿಯೂರಪ್ಪ ಅವರ ವಿರುದ್ಧ ಕೇಳಿ ಬಂದಂತ ಕೆಲವೊಂದಿಷ್ಟು ಆರೋಪಗಳ ಕೇಸ್, ರಾಗಿಣಿ ಅವರ ಡ್ರಗ್ಸ್ ಕೇಸ್, ಇದೆಲ್ಲವೂ ಕೂಡ ನಮ್ಮ ಡೆವಿಲ್ ಫೈಲ್ಸ್ ನಲ್ಲಿದ್ದಾವೆ. ಇನ್ನು ಮೂಡಾ ಕೇಸ್, ಭೈರತಿ ಸುರೇಶ್ ಅವರ ಹೆಸರು ಕೇಳಿ ಬಂದಿತ್ತು, ಬಾಂಬೆ ಬಾಯ್ಸ್ ಜೊತೆಗೆ ಬ್ಲೂ ಬಾಯ್ಸ್, ಇದೆಲ್ಲ ಕೇಸ್ಗಳ ಬಗ್ಗೆ ಕೂಡ ಇವತ್ತು ನಿಮ್ಮ ಜೊತೆ ನಾವು ಚರ್ಚೆ ಮಾಡ್ತೀವಿ. ಸಾಕಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸಾಕಷ್ಟು ಹಗರಣಗಳಾಗಿದ್ದಾವೆ. ಆ ಎಲ್ಲ ಹಗರಣಗಳು ಏನಾಯ್ತು, ಅದೆಲ್ಲದಕ್ಕೂ ಕೂಡ ತಾರ್ಕಿಕ ಅಂತ್ಯ ಸಿಗ್ತಾ, ಅದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ನಾವು ಬೇರೆ ಬೇರೆ ಪ್ರಕರಣಗಳ ಬಗ್ಗೆ ಮಾತನಾಡೋರು ಎಷ್ಟರ ಮಟ್ಟಿಗೆ ತಾರ್ಕಿಕ ಅಂತ್ಯ ಸಿಕ್ಕಿದೆ. ಈಗ ಕೆಲವೊಂದಿಷ್ಟು ಹೋರಾಟಗಳನ್ನ ಮಾಡ್ತಾರೆ, ಹೋರಾಟಗಳಾಗಿ ಉಳಿತಾ ಇದ್ದಾವೆ. ಆದರೆ ಯಾವ ಪ್ರಕರಣಕ್ಕೆ ಎಷ್ಟು ತಾರ್ಕಿಕ ಅಂತ್ಯ ಸಿಕ್ಕಿದೆ? ಮೊದಲಿಗೆ ನಾನು ಕಾಂಗ್ರೆಸ್ ವಕ್ತಾರರಿಂದ ಈ ಒಂದು ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಕುಮಾರ್ ಸರ್, ಈಗ ನೀವು ಅಧಿಕಾರಕ್ಕೆ ಬರುವ ಮುನ್ನ ಬಹಳ ಒಂದು ಬಿಜೆಪಿ ವಿರುದ್ಧವಾಗಿ ಗಂಭೀರ ಆರೋಪವನ್ನು ಮಾಡಿದ್ರಿ. 40% ಕಮಿಷನ್ ತಗೊಂಡಿದ್ದಾರೆ ಅಂತ ಆರೋಪ ಮಾಡಿದ್ರಿ. ಆ ಒಂದು ಕೇಸ್ ಎಲ್ಲಿಗೆ ಬಂತು ಸರ್? ತಾರ್ಕಿಕ ಅಂತ್ಯ ಸಿಕ್ತಾ ಆ ಒಂದು ಕೇಸ್ಗೆ? ಮೇಡಮ್, ಈಗಾಗಲೇ ಅದಕ್ಕೆ ತನಿಖೆ ನಡೆಸಿ ಯಾರ್ಯಾರು ಏನೇನು ಅದರಲ್ಲಿ ಪಾಲ್ದಾರಿದ್ದಾರೆ, BBMP ಮತ್ತು PWD ಇಲಾಖೆಯಲ್ಲಿ ಯಾವ್ಯಾವ ಮಟ್ಟದಲ್ಲಿ ಯಾವ್ಯಾವ ಥರ ದಾಖಲೆಗಳನ್ನು ಏನೇನು ಮಾಡಿದ್ದಾರೆ ಮತ್ತು ಅದರಲ್ಲಿ ಕಾರ್ಯಕ್ರಮಗಳು ಮಾಡಿದ್ದಾರೋ ಇಲ್ವೋ, ಯಾವ್ಯಾವ ರೀತಿ ಅದರಿಂದ ಕಿಕ್ ಬ್ಯಾಕ್ ತಗೊಳ್ಕೊಂಡಿದ್ದಾರೆ, ಎಲ್ಲವೂ ದಾಖಲೆ ಸಮೇತ ಒಬ್ಬರು ನಿವೃತ್ತ ಜಡ್ಜು ಮತ್ತು ಬೇರೆಯವ್ರನ್ನೆಲ್ಲ ನೇಮಕ ಮಾಡಿ ತನಿಖೆ ನಡೆಸಿದ್ದೆ. ಅದರದ್ದು ವರದಿಯನ್ನು ಈಗಾಗಲೇ ನೀಡ್ತಾ ಇದ್ದಾರೆ. ಮತ್ತು ಹಾಗೆಯೇ ಕೋವಿಡ್ ಸಂದರ್ಭದಲ್ಲಿ 2,000 ಕೋಟಿ ರೂಪಾಯಿಗಳ ಹಗರಣ, ಯತ್ನಾಳ್ ಅವರೇ ಹೇಳಿದಂಥ ಮಾತುಗಳ ಹಗರಣ, ಅದು ಶ್ರೀರಾಮುಲು ಅವ್ರು ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಅಥವಾ ಸುಧಾಕರ್ ಅವರು ಇರ್ಬೋದು. ಅವರು 3 ಜನರದ್ದು ಈಗಾಗಲೇ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರು ಕೊಟ್ಟಿರುವಂಥ ಬಹಳಷ್ಟು ದೊಡ್ಡ ಅದರ ವರದಿ ಮತ್ತು ಅದರಲ್ಲಿ ಎಷ್ಟೆಷ್ಟು ಹಣ ಮಿಸ್ಯೂಸ್ ಆಗಿದೆ ಮತ್ತು ಅದನ್ನು ಹ್ಯಾಕ್ ಬಳಸ್ಕೊಂಡಿದ್ದಾರೆ ಮತ್ತು ಯಾವ ರೀತಿ ಅದು ಪೋಲ್ ಆಗಿದೆ ಅಂತ ಅನ್ನೋದನ್ನು ಚರ್ಚೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖಾ ವರದಿ ನೀಡಿದ್ದಾರೆ. ಬೇರೆ ಸಂದರ್ಭಗಳಲ್ಲಿ ಈಗ ರೈತರಿಗೆ ಸಾಲ ಮನ್ನಾ ಅಂತ ಘೋಷಣೆ ಮಾಡಿ ಮುಂದುವರೆದು ನಮ್ಮ ಸರ್ಕಾರವೇ 20,000 ಕೋಟಿ ಸಾಲವನ್ನು ತೀರಿಸುವಂಥ ಪರಿಸ್ಥಿತಿ ಕರ್ನಾಟಕಕ್ಕೆ ತಂದಿಕ್ಕೆ ಹೋಗಿದ್ದಾರೆ. ಅದರದ್ದು ಕೂಡ ಮುಂದುವರೆದ ಭಾಗ ಕರ್ನಾಟಕದಲ್ಲಿದೆ. ಈ ಪ್ರಚಾರಕ್ಕಾಗಿ ರೈತರ ಸಾಲ ಮನ್ನಾ ಅಂತ ಹೇಳಿ 20,000 ಕೋಟಿ ದುಡ್ಡು ಮತ್ತು 40,000 ಕೋಟಿ PWD ಇಲಾಖೆಯಲ್ಲಿ ಮುಂದುವರೆದು ಏನು ಗುತ್ತಿಗೆದಾರರು ಇವತ್ತು ಕೇಳ್ತಾ ಇದ್ದಾರೆ. ಇಂದಿನ ಸರ್ಕಾರ ಬಾಕಿ ನಿಲ್ಲಿಸೋಗಿ ಅವೈಜ್ಞಾನಿಕವಾಗಿ ತಾಂತ್ರಿಕ ವಿಚಾರಗಳ ಬಿಡ್ಡೆ ನಡೆದಿದೆ. ಅವ್ರಿಗೆ ಕಾರ್ಯಗಳು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಆ ಗುತ್ತಿಗೆದಾರರು ಕೆಲಸ ಮಾಡಿರೋ ಹಣ ಕೊಡೋದಕ್ಕೇ ಸರ್ಕಾರದ ಮೇಲೆ ಹೊರೆ ಬಿದ್ದಿದೆ. ಆ 40,000 ಕೂಡ ಸಾಲ ತೀರಿಸಬೇಕಾಗಿದೆ. ಆಮೇಲೆ ಬಾಕಿ ಅವ್ರು ಇಟ್ಟೋಗಿದ್ದು 20,000 ಕೋಟಿ, ಅದು ಬೇರೆ ಬಾಕಿ ತೀರಿಸಬೇಕಾಗಿದೆ, ರೈತರ ಸಾಲ ಮನ್ನಾ ಯೋಜನೆದು. ಮತ್ತು ಮುಂದುವರೆದು ಈಗ ಹೊಸ ಕಾರ್ಯಕ್ರಮಗಳು ನೀವು ಹೇಳ್ತಿದ್ದೀರಿ. DK ರವಿ ಮತ್ತೊಂದು ಬೇರೆ ಹೆಸರುಗಳೆಲ್ಲ ಹೇಳ್ತಾ ಇದ್ದೀರಿ. ಬಾಂಬೆ ಬಾಯ್ಸ್ದು ಬಿಟ್ಬಿಟ್ಟಿದ್ದೀರಿ, ಸುಧಾಕರ್ ಅವ್ರದ್ದು ಬಿಟ್ಬಿಟ್ಟಿದ್ದೀರಿ, ಅಲ್ಲ ಸುಧಾಕರ್ ಅವ್ರದ್ದು ಬಿಟ್ಬಿಟ್ಟಿದ್ದೀರಿ, ಸದಾನಂದ ಗೌಡ್ರದ್ದು ಬಿಟ್ಬಿಟ್ಟಿದ್ದೀರಿ. ಎಲ್ಲ ಏನೇನು ಬೇಲ್ ತೆಗೆದುಕೊಂಡು ನಿಮಿಷ ಹೇಳ್ತೇನೆ. ಸುಮ್ಮನೆ ನಾನು ನಿಮಗೆ ನೆನಪು ಮಾಡ್ಕೋಕೆ ಹೇಳ್ತಾ ಇದ್ದೇನೆ.
ಆಮೇಲೆ ಇವ್ರದ್ದು ಯಾರೋ ವಿಧಾನಸಭೆಯಲ್ಲೇ ಕೂತ್ಕೊಂಡು ಏನೇನು ಫಿಲಮ್ ನೋಡಿದ್ರು ಯಾರ್ಯಾರು ಅಂತ ಅಂದ್ಬಿಟ್ಟು ನೀವು ನೋಡಿದ್ದೀರಿ, ಜಗತ್ತಿಗೆಲ್ಲ ತೋರಿಸಿದ್ದಾರೆ ಯಾರು ಅಂತ. ಮತ್ತು ಇದೇ ಥರ ಬೇರೆ ಬೇರೆ ವಿಚಾರಗಳದು ಪ್ರತಾಪ್ ಸಿಂಹನಿಂದ ಹಿಡ್ಕೊಂಡು ಎಷ್ಟು ಜನರು ಬೇಲ್ ಮೇಲಿದ್ದಾರೆ, ಯಾಕೆ ಅವರೆಲ್ಲ ಬೇಲ್ ತೆಗೆದುಕೊಂಡಿದ್ದಾರೆ, ಕೇಂದ್ರದ ಮಂತ್ರಿ ಆಗಿದ್ದವ್ರನ್ನ ಇದ್ದಕ್ಕಿದ್ದಂತೆ ತೆಗೆದಾಕಿದ್ದೆ ಯಾಕೆ, ಅವ್ರು ಯಾಕೆ ಬೇಲ್ ತೆಗೆದುಕೊಂಡ್ರು, ಅವ್ರಿಗೆ ಯಾಕೆ MP ಟಿಕೆಟ್ ಕೊಡಲಿಲ್ಲ, ಎಲ್ಲವೂ ಕೂಡ ಚರ್ಚೆ ಆಗಬೇಕಾಗುತ್ತೆ. ಜೊತೆಗೆ ನಮ್ಮ ರಾಷ್ಟ್ರದ ಮಾನ ಮರ್ಯಾದೆನೆಲ್ಲ ಹರಾಜಿಗಿಟ್ಟು ಬೀದಿಗಳಲ್ಲಿ ಮಕ್ಕಳಿಂದ ದೊಡ್ಡವ್ರ ತನಕ ಚರ್ಚೆ ಮಾಡುವಂಥ ಪರಿಸ್ಥಿತಿಯನ್ನು ತಂದಿಟ್ಕೊಂಡಿರೋರು ನಮ್ಮ ದೇಶದ ಪ್ರಮುಖ ಮುಖ್ಯಸ್ಥರು ಯಾರು ಅಂತ ನಿಮ್ಗೆ ಈಗಾಗಲೇ ತಾವೇ ಹೇಳಿದಿರಿ, ಹೆಸರೆಲ್ಲ ಹೇಳಿದಿರಿ. ನಾನೊಂದು ಸಾರಿ ಹೇಳಿ ಅವ್ರ ಹೆಸರನ್ನ ನಾನು ಯಾಕೆ ನನ್ನ ಬಾಯಿದು ಮಾಡ್ಕೊಳ್ಳಿ ಆಯಿತಾ. ಅಯ್ಯೋ ಪುಣ್ಯಾತ್ಮರು ದೇಶನ ಹಿಂಗೆಲ್ಲ ಮಾಡಿ ಆ ಟ್ರಂಪು ಏನು ಹೇಳಿದ ಒಂದು ಮಾತು ಹೇಳ್ತೇನೆ ಕೇಳಿ. ನಾನು ಬಯಸಿದರೆ ಮೋದಿ ರಾಜಕೀಯ ಜೀವನ ನಾಶಗೊಳಿಸಬಲ್ಲೆ, ನಾನು ಬಯಸಿದರೆ ಮೋದಿ ರಾಜಕೀಯ ಜೀವನ ನಾಶಗೊಳಿಸಬಲ್ಲೆ. ಇದನ್ನ ಇವತ್ತು ಹೇಳಿರೋದಲ್ಲ, ಲೇ ಬಿಡಿಯಪ್ಪ ಸುಮ್ಮನಿರಿ, ನಾನು ಇನ್ನೊಂದು ಪ್ರಶ್ನೆ ಮಾತಾಡ್ತಾ ಇದ್ದೀನಿ. ಮಾತಾಡ್ಲಿ, ಆ ಸ್ಟೇಟ್ಮೆಂಟ್ ಇದೆಯಾ, ಮೋದಿ ಸ್ಟೇಟ್ಮೆಂಟ್ ಇದೆಯಾ ಸರ್? ಈಗ ಅವರು ಕಂಪ್ಲೀಟ್ ಮಾಡ್ಲಿ. ಸರ್ಕಸ್ ಅನ್ನೋ ಚಿಕ್ಕ ವಯಸ್ಸಲ್ಲಿ ಇವ್ರು ಯಾವ್ದೋ ಸರ್ಕಸ್ ಫಸ್ಟ್ ರಿಯಾಕ್ಷನ್ ಕೊಡಕ್ ಬಿಡಲ್ಲ ಇವ್ರಿಗೆ. ಸರ್ಕಸ್ ಏನಿದೆಯೋ ಅದನ್ನ ಮಾತಾಡಬಾರ್ದು. ಯಾಕೆಂದ್ರೆ ಕಾಂಗ್ರೆಸ್ ಮಾನಸಿಕತೆನೇ ಇದೆ ಮೇಡಮ್. ಒಂದು ಅರ್ಥ ಮಾಡ್ಕೊಳ್ಳಿ, ಕಾಂಗ್ರೆಸ್ ಪಕ್ಷದ ವಕ್ತಾರರು ಈ ಇವತ್ತಿನ ಪ್ರಚಲಿತ ವಿದ್ಯಮಾನದಲ್ಲಿ ಡೇ ಟು ಡೇ ನಡೀತಿರೋ ಬಿಜೆಪಿ ಮತ್ತು ಜೆಡಿಎಸ್ ಅವರು ನಮ್ಮ ಸತ್ಯ ಎಲ್ಲ ಹೊರಗಡೆ ಫಸ್ಟ್ ಏನ್ ವಿಚಾರ ಮಾತಾಡ್ತಾ ಇದೀವಿ ಅದು ಬಹಳ ಮುಖ್ಯ. ಅದಕ್ಕೆ ಅವ್ರ ಟರ್ಮ್ ಮುಗಿಲಿ, ಅವ್ರ ಟರ್ಮ್ ಮುಗಿದ ತಕ್ಷಣ ನೀವು ಮಾತಾಡಿ. ಫಸ್ಟ್ ರಿಯಾಕ್ಷನ್ ತಡ್ಕೊಳಕ್ಕಾಗ್ತಿಲ್ಲ. ಒಂದು ಟಾಪಿಕ್ ಅರ್ಥ ಮಾಡ್ಕೊಳ್ಳಿ, ಟಾಪಿಕ್ ಅರ್ಥ ಆಗಿರೋದು. ನಾನು ಈಗ ಉಲ್ಲೇಖ ಮಾಡಿರೋದು ಟ್ರಂಪ್ ಅವ್ರು ಹೇಳಿರೋ ಮಾತು. ನಾನು ಬಯಸಿದರೆ ಮೋದಿಯವರ ರಾಜಕೀಯ ಜೀವನವನ್ನ ನಾಶಗೊಳಿಸಬಲ್ಲೆ. ಹಂಗಾಗಿ ಕಳೆದ 6-7 ತಿಂಗಳು, ಕಳೆದ ಒಂದು 3-4 ವರ್ಷದಿಂದ ಅಪ್ ಕೆ ಬಾರ್ ಟ್ರಂಪ್ ಕೆ ಸರ್ಕಾರ ಸೀದಾ ಪರ್ದಾ ಹಾಕಿ ನಮ್ಮ ರಾಜ್ಯಕ್ಕೆ ಕರ್ಕೊಂಡ್ಬಂದು, ಅಂದ್ರೆ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಟ್ರಂಪ್ ಕಾಪಾಡ್ತಾ ಬಿಡಿ, ಆಯ್ತು ಬಿಡ್ರಿ.